ಹಾಯ್ ಗೈಸ್, ಇವತ್ತು ನಾನು ಮಾತಾಡೋಕ್ಕೆ ಹೊರಟಿರೋದು ವರುಣ್ ಆರಾಧ್ಯ ಅವ್ರ ಬಗ್ಗೆ. ನಮಗೆಲ್ಲರಿಗೂ ಗೊತ್ತಿರೋಂಗೆ ಅವರು ಗರ್ಲ್ ಫ್ರೆಂಡ್ ಬಂದುಬಿಟ್ಟು ವರ್ಷ ಕಾವೇರಿ ಅವ್ರು ಆಗಿದ್ದರು. ಬಟ್ ಇವಾಗಲ್ಲ, ಇವಾಗ ಅವ್ರದ್ದು ನ್ಯೂ ಗರ್ಲ್ ಫ್ರೆಂಡ್ನ ಇನ್ನೂ ರಿವೀಲ್ ಮಾಡಿಲ್ಲ. ಅವರು ರಿವೀಲ್ ಮಾಡೋಕ್ಕೂ ಮುಂಚೆನೇ ಜಾಲತಾಣಗಳಲ್ಲಿ ಹರಿದಾಡ್ತಿದೆ, ನಾವು ಡೈಲಿ ನೋಡ್ತಾ ಇದ್ದೀವಿ. ಯಾರಿರ್ಬೋದು ಅಂತ ಗೆಸ್ ಎಲ್ಲರಿಗೂ ಕೂಡ ಇದೆ. ಸ್ಯಾಮ್ ಸಮೀರ್ ಅವ್ರನ್ನ ಪ್ರೇರಣೆಯಲ್ಲಿ ಇಟ್ಕೊಂಡು ನಾನು ರಿವೀಲ್ ಮಾಡೇ ಬಿಡೋಣ ಅಂತ ಹೊರಟವರು. ಬಟ್ ಇವಾಗ ಯಾಕೋ ಸುಮ್ಮನೆ ಆಗಿದ್ದಾರೆ. ನಾನು ಇದ್ರ ಬಗ್ಗೆ ನನಗನ್ಸಿದ್ದು ಸ್ವಲ್ಪ ಮಾತಾಡೋಣ ಅಂತ ಹೋದರೆ, ನನಗನ್ಸೋ ಪ್ರಕಾರ ಇದರಲ್ಲಿ ಮ್ಯಾಕ್ಸಿಮಮ್ ತಪ್ಪು, ಬಟ್ ದೂರದಲ್ಲಿ ನಿಂತ್ಕೊಂಡು ನಾವು ಚರ್ಚ್ ಮಾಡೋಂಗಿಲ್ಲ. ಇಬ್ಬರದ್ದು ತಪ್ಪಿರ್ಬೋದು, ಆದರೆ ನನಗನ್ಸೋ ಪ್ರಕಾರ ಮ್ಯಾಕ್ಸಿಮಮ್ ತಪ್ಪು ವರುಣ್ ಆರಾಧ್ಯ ಅವ್ರದ್ದೇ ಇದೆ, ವರ್ಷ ಕಾವೇರಿ ಅವ್ರಿಗಿಂತ. ಯಾಕೆ ಅಂದರೆ, ಯಾರೇ ಒಬ್ಬರು ಇಷ್ಟು ಬೇಗ ಮೂವ್ ಆನ್ ಆಗಬೇಕು ಅಂತಂದರೆ ಇದು 100% ಮೊದಲೇ ಪ್ಲ್ಯಾನ್ ಆಗಿರುವಂಥದ್ದು. ಅದರಲ್ಲೂ ವರ್ಷ ಕಾವೇರಿ ಅವರು ಬ್ರೇಕಪ್ ಆದ ಸಮಯದಲ್ಲಿ ಅವರು ದೂರು ನೀಡಿದ್ದು ಜಾಲತಾಣಗಳಲ್ಲಿ ಏನೆಲ್ಲ ಹರಿದಾಡ್ತು ಅದನ್ನೆಲ್ಲ ಗಮನ ಹರಿಸ್ಕೊಂಡು ನಾವು ಮಾತಾಡೋಕ್ಕೋದ್ರೆ, ಇವಾಗ ವರುಣ್ ಆರಾಧ್ಯ ಅವರಿಂದು ಬಿಹೇವಿಯರು ಅಥವಾ ಅವ್ರ ನಡವಳಿಕೆ ನೋಡಿದ್ರೆ ಅದು 100ಕ್ಕೆ 100 ಸತ್ಯ ಅಂತ ಅನ್ನಿಸ್ತಾ ಇದೆ. ಯಾರಿಗೇ ಆಗಿರ್ಬೋದು, ಯಾರೋ ಒಬ್ಬರು ನಮ್ಮ ಬಗ್ಗೆ ಒಂದು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ದೂರು ನೀಡ್ತಾ ಇದ್ದಾರೆ ಅಂತಂದರೆ ಎಂಥವರಿಗೂ ಸಿಟ್ಟು ಬರುತ್ತೆ. ನಾವು ಅಟ್ ದ ಎಂಡ್ ಎಲ್ಲರೂ ಮನುಷ್ಯರೇ ಆಗಿರೋದ್ರಿಂದ ಅದ್ರ ವಿರುದ್ಧ ಸ್ವಲ್ಪನಾದರೂ ಸಿಡಿದೇಳ್ತೀವಿ. ಆದರೆ ನಾವು ಗಮನಿಸಿದ್ದು, ವರ್ಷ ಕಾವೇರಿ ಅವರು ಎಂಥದೇ ದೂರು ನೀಡಿದ್ರು, ಎಂಥದೇ ಆರೋಪ ಮಾಡಿದ್ರು, ವರುಣ್ ಆರಾಧ್ಯ ಅವ್ರ ಬಾಯಲ್ಲಿ ಒಂದು ಮಾತು ಕೂಡ ಬಂದಿರಲಿಲ್ಲ. ಅವ್ರ ಸೈಲೆನ್ಸ್ ನೋಡಿ ಇದು ನಿಜ ಇರಬಹುದೇನೋ ಅಂತ ಅನಿಸಿದ್ದಂತೂ ಸತ್ಯ. ಆದರೂ ಏನೇ ಆಗಲಿ, ವರುಣ್ ಆರಾಧ್ಯ ಅವರು ಮತ್ತು ವರ್ಷ ಕಾವೇರಿ ಅವರು ಇಬ್ಬರೂ ಇದ್ದಿದ್ದು ಪೇರ್ ನೋಡಿದ್ರೆ, ಅವರು ಬೇರೆ ಯಾರನ್ನೇ ಮದುವೆ ಆಗಲಿ ಇವ್ರ ಥರ ಪೇರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಬಗ್ಗೆ ನೀವು ಸ್ವಲ್ಪ ಮಾತಾಡೋದಾದರೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ.